ಸದ್ ವಚನ ಒಂದಿಷ್ಟು ಚಲೋ ಮಾತಿರ್ಬೇಕಲ್ಲ, ಮಾತು ಜೀವನ ಕಟ್ತ. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಸ್ವೀಟ್ ವರ್ಡ್ಸ್. ಮನಿ ಚಲೋ ಚಲೋ ಮಾತಿನಿಂದ ಮನಿ ಕಟ್ಟಬೇಕು. ಮನಿ ಚಲೋ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರ್ಬೇಕು. ಮಹಾಭಾರತ ಕೇಳಿರಿಲ್ಲ? ಮಹಾಭಾರತ ಎದರಿಂದ ಆತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು, ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿ ಬಿದ್ದ, ಅಂಧಸ್ಯ ಪುತ್ರ ಅಂಧ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು. ಶುರು ಆತ್ ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನ್ರಿ ಮಾಮರ ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರ ಮಹಾಭಾರತ ಆಗ್ತಿರ್ಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತಷ್ಟೆ. ಶಬ್ದ ಮನಿ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನಿ ಬಿರುಕು ಬಂದ್ರ RCC ಕಾಂಕ್ರೀಟ್ ಹಾಕಿ ಅದನ್ನ ಮತ್ ಕಟ್ಟಬಹುದು. ಆದ್ರೆ ಮಾತಿನಿಂದ ಬಿರುಕು ಬಂತಂದ್ರ ಮನ ಕಟ್ಟುವುದು ವಜ್ಜೈತಿ. ಮಾತು ಕೆಡಿಸ್ತಾವ ಮನಿ ಅಷ್ಟೇ. ಮಾತು ಚಲೋ ಇದ್ರ ಬದುಕು ಚಲೋ ಇರ್ತೈತೆ ಅಷ್ಟ. ಮಾತು ಕೆಟ್ಟತು ಅಂದ್ರೆ ಜೀವನ ಕೆಟ್ಟ. ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರ್ ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗ್ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತಗೊಂತೀರಿ, ಇಟ್ಬಿಟ್ರಿ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ. ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ, ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಾಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ, ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ದ ಯಾರದೋ ಮನೆಗೆ ಹೋಗ್ಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಹಾಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ್ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರೆಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳು ತಾಯಿ ನೋಡ್ತಾಳ. ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ
ಬಿಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ ತವರಿಗೆ ಮಾತು ತರಬ್ಯಾಡ ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ ಮಾತುಗಂಟಿ ಮಗಳಲ್ಲ ತಾಟ್ಗಿತ್ತಿ ಸೊಸೆಯಲ್ಲ ತೂಪರದ ಚಕ್ಕಿ ಒಲೆಗಲ್ಲ ತೂಪರದ ಚಕ್ಕಿ ಒಲೆಗಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ ಆಗಂಗಿಲ್ಲ. ಯಾಕೇನದು ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಭಾಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಹತ್ತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜೆ ಇಟ್ಲು ಇವ ಆಕಿ ಸೆರಗೆ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಭಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕೆ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೀಳಿಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರೆ ಒಂದು ಮಾತು, ನಿನಗೆ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೇ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನ್ಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನ್ಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ. ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು? ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿ ಪಿಜ್ಜಾ ಗಿಜ್ಜಾ ತೊಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು, ಅಯ್ಯ ನೀನ ನನ್ನ ಗಂಡ ಅಂತಿ, ಅಯ್ಯ ನೀನ ನನ್ನ ಹೆಂಡ್ತಿ ಅಂತೀಯ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನ್ ಬೈತಾರ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರೆ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಸ್ವೀಟ್ ವರ್ಡ್ಸ್. ಮನಿ ಚಲೋ ಮಾತಿನಿಂದ ಮನಿ ಕಟ್ಟಬೇಕು. ಮನಿ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರ್ಬೇಕು.
ಮಹಾಭಾರತ ಕೇಳಿರಿಲ್ಲ? ಮಹಾಭಾರತ ಎದರಿಂದ ಆತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು, ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿ ಬಿದ್ದ, ಅಂಧಸ್ಯ ಪುತ್ರ ಅಂಧ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು, ಶುರು ಆತ್ ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನ್ರಿ ಮಾಮರ ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರ ಮಹಾಭಾರತ ಆಗ್ತಿರ್ಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತೆ ಅಷ್ಟೆ. ಶಬ್ದ ಮನಿ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನಿ ಬಿರುಕು ಬಂದ್ರ RCC ಕಾಂಕ್ರೀಟ್ ಹಾಕಿ ಅದನ್ನ ಮತ್ ಕಟ್ಟಬಹುದು. ಆದ್ರೆ ಮಾತಿನಿಂದ ಬಿರುಕು ಬಂತಂದ್ರೆ ಮನ ಕಟ್ಟುವುದು ಒಜ್ಜೈತಿ. ಮಾತು ಕೆಡಿಸ್ತಾವ ಮನಿ ಅಷ್ಟೇ. ಮಾತು ಚಲೋ ಇದ್ರೆ ಬದುಕು ಚಲೋ ಇರ್ತೈತಿ ಅಷ್ಟ. ಮಾತು ಕೆಟ್ಟತು ಅಂದ್ರೆ ಜೀವನ ಕೆಡ್ತೈತಿ. ಒಂದು ನಾಟಕ ನಡೆದಿತ್ತು. ನಾಟಕ ಈಗ ನೀವು ಹಳ್ಳ್ಯಾಗ ಅವಾಗ ರಾಮಾಯಣ ಆಡ್ತಿದ್ದಲ್ಲ, ರಾಮಾಯಣದೊಂದು ನಾಟಕ ನಡೆದಿತ್ತು. ರಾವಣನ ಪಾರ್ಟ್ ಮಾಡಲ್ ಬಂತು. ಆ ಊರ್ ಸಾವ್ಕಾರ ಇದ್ದ, ಅವ ನಾನ ಮಾಡ್ತೀನಿ ಅಂದವ. ಅದು ತೇಟ್ ಹೊಂಬಿತ್ತು. ಅದು ಬ್ಯಾಡ್ ಅಂದ್ರೆ ಅವ್ರ ಊರನವ್ರೆಲ್ಲ ಬ್ಯಾಡ್ರಿ ಸಾವ್ಕಾರ. ಊರ್ ಸಾವ್ಕಾರ ಯಾರು ಹೇಳ್ಬೇಕು ಯಾರು? ನಾನ ಮಾಡವ್ ರಾವಣನ ಪಾರ್ಟ್. ಬ್ಯಾಡ್ರಿ ಸಾವ್ಕಾರ, ನಿಮ್ಗೆ ಅಷ್ಟು ಮಾತು ಗೀತ್ ನಾಲ್ಗೆ ಏನಿದ್ರು ಹೊಳತೈತದ, ತಾನ ಮಾಡ್ತೀನಿ ನಾನು. ಬ್ಯಾಡ್ ಅಂದ್ರು ಕೇಳಿಲ್ಲ, ರಾವಣನ ಪಾರ್ಟ್ ಮಾಡ್ತಿದ್ದ. ನಾಟಕ ಶುರು ಆತು. ಮಧ್ಯ ಸೀನ್ ಬಂದು ಅಕ್ಕಿ ಸೂರ್ಪನಕ್ಕಿ ತಂಗಿ ಓಡೋಡಿ ಬಂದ್ಲಕ್ಕಿ. ಓಡಿ ಬಂದು ಹೇಳಿದ್, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇದಕ್ಕೆ ಮಾತಾ ನೆನಪಾಗ್ಲಿಲ್ಲ, ಇದಕ್ಕೆ ಏನ್ ಹೇಳ್ಬೇಕು. ಅದು ಎರಡನೇ ಸಲ ಹೇಳ್ಲಕ್ಕಿ, ಅಣ್ಣ ಸೂರ್ಪನಕ್ಕಿ ಹೇಳಿ, ಅಣ್ಣ ನನ್ನ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇವ ಹಹ ಅಂತಿದ್ದ ಅಷ್ಟ, ಮಾತು ಬರ್ತಿದ್ದಿಲ್ಲ ಅಷ್ಟ. ಅವ ಇವ ಇರ್ತಾನಲ್ಲ, ಅವ್ರ ಪರದೆ ಹಿಂದೆ ಒಂದಿಷ್ಟು ಮಂದಿ ಇರ್ತಾರೆ ಮಾತೆತ್ತಿ ಕೊಡೋರಂತ. ಅವ ಅಂದ, ಏನಾರ ಹೇಳುವ ಮರ ಯಾ ಕಡೆ ಅಂದವ. ಆಕಿ ಮತ್ ಸೂರ್ಪನಕ್ಕಿ ತಂಗಿ ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಅವಾಗ ಇವ ಏನ್ ಅನ್ಬೇಕು, ಅಲ್ಯಾಕ್ ಹೋಗಿದ್ ಸಾಯಕ್ಕಂತ. ಅವ್ರ ಊರನವ್ರು ಹೇಳಿದ್ರೆ ಬ್ಯಾಡ ಸಾವ್ಕಾರ ನೀನು. ಸುಮ್ಮನೆ ಒಂದು ನಾಟಕದ ಒಂದು ಸಣ್ಣ ಮಾತು ಕೆಟ್ಟರೆ ನಾಟಕ ಕೆಡ್ತೈತಿ. ಬದುಕಿನೊಳಗೊಂದು ಮಾತು ಕೆಟ್ಟದ್ರೆ ಜೀವನದ ನಾಟಕವೂ ಕೆಡ್ತೈತಿ ಅಷ್ಟೇ. ಸಣ್ಣ ನಾಟಕದೊಳಗೂ ಚಲೋ ಇರ್ಬೇಕು, ಜೀವನದ ನಾಟಕದೊಳಗೂ ಮಾತು ಚಲೋ. ಈ ನಾಟಕ ಚಲೋ ಇರ್ಬೇಕು ಅಂದ್ರೆ ಒಂದಿಷ್ಟು ಮಾತು ಚಲೋ ಇರ್ಬೇಕಾಕೈತಿ. ಬಸವಣ್ಣನ ಮಾತು ಹೆಂಗಿತ್ತು? ಬಸವಣ್ಣಗೆ ಯಾಕೆ ಅಷ್ಟು ದೊಡ್ಡ ಸ್ಥಾನ? ಎಲ್ಲೆಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ದೂರದಿಂದ ಜನ ಬಂದ್ರು. ಯಾಕಂದ್ರೆ ಮಾತಷ್ಟು ರುಚಿ ಇದ್ದು ಬಸವಣ್ಣನ. ಅವ ಏನು ಮಾತಾಡ್ತಿದ್ದ ಅಂದ್ರೆ, ಅವ ಬಸವಣ್ಣನವರು ಮಾತಾಡಿದ್ರ ಕೂಡಲ ಸಂಗಮ ಬೆನ್ನ ತಟ್ತಿದ್ದ, ಶಬ್ಬಾಷ್ ಶಬ್ಬಾಷ್ ಅಂತಿದ್ದ. ಲಿಂಗ ಮೆಚ್ಚಿ ಕೂಡಲ ಸಂಘ ಮೆಚ್ಚಿ ಅಹುದಹುದ್ ಎನ್ನಬೇಕು, ಹಂಗ ಮಾತಾಡ್ತಿದ್ದ. ಬಸವಣ್ಣವ್ರು ಮಾತಾಡಿದ್ರ ಕೂಡಲ ಸಂಘನೇ ಮೆಚ್ಚಿ, ಹೌದಪ್ಪ ಮಾತಿದ್ರೆ ಹಿಂಗಿರ್ಬೇಕು. ಎನ್ನ ತಪ್ಪ ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಯಾರು ಹೇಳ್ತಾರನ್ನ ಹಿಂಗ? ನಮ್ಮ ಮನ್ಯಾಗ ಯಾರ ಅಂದಿವೇನ್ ನಾವು? ಬಸವಣ್ಣವ್ರು ಅಂದಿದ್ದು ನೋಡ್ರಿಪ್ಪ, ನನ್ನ ತಪ್ಪು ಜೀವನದೊಳಗೆ ಬಹಳ ಅದಾವ, ನಿಮ್ಮ ತಾಳ್ಮೆಗೆ ಲೆಕ್ಕ ಇಲ್ಲ ಅಂತ ಅವ. ನಮ್ಮ ಮನ್ಯಾಗ ನಾ ಏನ್ ತಪ್ಪು ಮಾಡೀನಿ, ಎಲ್ಲ ನಿಮ್ಮದೈತೆ ಅಂದಿದ್ದಕ್ಕೆ ಜಗಳ ಶುರುವಾಗ್ಯಾವ ನಾವು. ಅವ ಭಾಷೆ ಬಳಸಿದ್ದೆ ಹೆಂಗ ಬಳಸಿದ್ದು? ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಇದು ಬಸವ ಭಾಷೆ, ಇದು ಬಸವಣ್ಣವ್ರ ಭಾಷೆ. ಈಗ ನಮಗೆಲ್ಲ ಸುಗರ್ ಎದಕ್ಕೆ ಬಂದೈತೆ ಅಂದ್ರೆ, ನಾಲಿಗೆ ಮೇಲೆ ಸಿಹಿ ಮಾತು ಹೋಗಿದ್ದಕ್ಕೆ ಮೈಯಾಗ ಹೋಗಿ ಸುಗರ್ ಬಂದೈತೆ ಅಟ್ಟ. ಅದು ಚಂದ ನಾಲಿಗೆ ಮೇಲೆ ಸಿಹಿ ಇದ್ದಿದ್ರ ಒಳಗೆ ಹೋಗಿದ್ದಿಲ್ಲ. ಅದು ನಾವು ಚಲೋ ಇದ್ದಾಗ ಮಾತಾಡೋದಿಲ್ಲ. ಅದಕ್ಕೆ ಅವು ಹೆಣ ಕುಂತಿರ್ತೈತಿ, ತಿವ್ದು ಮಾತಾಡ್ರಿ ಅಂತಿರ್ತಾರೆ. ಅಂದು ಕೂಡಲೇ ಹೋಯ್ತಂತ ಎದ್ದು ಕೊಡ್ಬೇಕು, ಗೊತ್ತಾಕೈತೆ ಅವ್ರಿಗೆ. ಅಲ್ಲ, ಅದಕ್ಕೆ ಮಾತಾಡೋದಿಲ್ಲ ಅಂತ ಗೊತ್ತಿರ್ತೈತಿ, ಆದ್ರೂ ಹೋಗಿ ಸ್ವಾಟಿ ತಿವ್ದು ಮಾತಾಡಿಸ್ತೇವೆ. ಮೊದಲ ಮಾತಾಡಿದ್ರೆ ಸಾಯ್ತಿದ್ದಿಲ್ಲ ಅದು. ಇದು ಮಾತಾಡ್ಲಾರ್ದಕ್ಕೆ ಅದು ಹೋಗೈತಿ ಮ್ಯಾಲಿತ್ತು. ಸಾಕಪ್ಪ ಜೀವನ, ಯಾರು ಮಾತಾಡೋರು ಇಲ್ಲ, ಇದ್ದರೆ ಏನು ಮಾಡ. ಅಲ್ಲ, ಇದ್ದಾಗ ಚಂದ ಮಾತಾಡ್ಬೇಕು. ನಮ್ಮದು ಹೆಂಗ ಭಾಷೆ ಅಂದ್ರೆ, ಇದ್ದಾಗ ಚಲೋ ಮಾತಾಡೋದಿಲ್ಲ. ಯಾರ ಒಂದು ಕಪ್ ಚಾ ಕುಡಿಸ್ರಿ ಅಂದ್ರೆ ಏನಂತ, ನಿನಗೇನಾಗೈತೆ ದಾಡಿ ಅಂತೀವಿ ಅಂದ್ರೆ, ಅವನಿಗೆ ದಾಡಿ ಆದ್ಮೇಲೆ ಇವ ಚಾ ಕುಡಿಸವ. ನಿನಗೇನಾಗೈತೆ ದಾಡಿ? ಅವ ಚಲೋ ಕೇಳ್ದಾಗ ಕುಡಿಸಲ್ಲ. ICUದಾಗ ಇಟ್ಟಿರ್ತಾರ ನೋಡ್ರಿ, ಅದಕ್ಕೆ ICUದಾಗ ಹೋಗಿ ಅದ್ರ ಮುಂದೆ ಬ್ರೆಡ್, ಬಿಸ್ಕಿಟ್, ಸೇಬು ಹಣ್ಣು, ಅದು ಏನಿಲ್ಲ, ಎರಡು ಕೈ ಕಟ್ಟಿರ್ತಾರ, ಡ್ರಿಪ್ ಹಚ್ಚಿ ಬರೀ ಹಿಂಗೆ ಕಣ್ಣು ಹೊಳಸ್ತಿರ್ತೈತೆ. ಅದು ಇವ್ರು ಸುಮ್ಮನೆ ದೂರ ಇರ್ತಾರೆ, ಅದ್ರ ಮುಂದೆ ಹಿಂಗೆ ಅದು ಪ್ಲಾಸ್ಟಿಕ್ ಚಲೋ ಐತೆ. ಅದು ಸೇಬು ಹಣ್ಣು ಹೋದ ಕಡೆ ಕಣ್ಣು ಒಯ್ತೈತಿ, ಮತ್ತೆ ಹಿಂಗೆ ಇಡ್ತೈತಿ.
ಬ್ರೆಡ್ ಬಿಸ್ಕಿಟ್ ಹಿಂಗ್ ಕಣ್ಣು ಹೋಯ್ತೈತಿ ಮತ್ತೆ ಇಡ್ತೈತಿ. ಅದು ICUದಾಗ ಇದ್ದಿದ್ದು ಹಂಗ ಇರ್ತೈತಿ. ಅವ್ರು ಹಿಂದ್ ಹೋಗಿರ್ತಾರಲ್ಲ, ಅವ್ರಿಗೆ ಜಪಾನ್ ಅವ್ರು ಮಸ್ತ್ ತಯಾರಾಗಿರ್ತಾರ ಅವ್ರು. ಅದಕ್ಕೆ ತಿನ್ನಕ್ ಬರುದಿಲ್ಲ. ಅವ್ರು ಹಿಂದ್ ಹೋದವ್ರು ಇಷ್ಟು ತಯಾರಾಗಿರ್ತಲ್ಲ. ಯಾರೋ ಕೇಳಿದ್ರಂತ ದವಾಖಾನಿಂದ ಬಂದ್ಮೇಲೆ, ಯಾಕ್ರಿ ಅಕ್ಕೋರ್ ಯಾಕೆ ಒಂದ್ ನಮೂನೆ ಆಗಿರಲ್ಲ, ಆ ದವಾಖಾನಿ ವಾಸನೆಗೆ ಊಟನೂ ಹೋಗ್ಲಿಲ್ಲವ ಅಂತ. ಅಲ್ಲ ದಿವಸ ಕಾಜು ಕಿಸ್ಮಿಸ್ ಅದು ಪೇಷಂಟ್ ಇವ್ರು ಇಲ್ಲೇ ಇವ್ರು ಏನು ಮಾತ ನಮ್ಮ ಚಲೋ ಇದ್ದಾಗ ಎರಡು ಚಲೋ ಮಾತಾಡಿದ್ರ ಮಾತೆ ನಿಮ್ಮನಗೆ ನೋಡಿ. ಮಾತು ಈ ಜಗತ್ತಿನೊಳಗೆ ಸ್ವರ್ಗ ನಿರ್ಮಾಣ ಮಾಡೋದು ಮಾತ, ನರಕ ನಿರ್ಮಾಣ ಮಾಡೋದು ಮಾತೆ. ಮಾತಿನಿಂದ ಎಲ್ಲ ಶ್ರದ್ಧೆ ಐತಿ. ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ದು ಅವ್ರೇನು ಏನರ ಕೊಡ್ತೀವಿ, ನಿಮಗೊಂದು ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಏನಾರ ಹೇಳಿದ್ರೇನ ಅವರು. ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಎದರಿಂದನೂ ಅಲ್ಲ, ಬರೇ ಎರಡು ಶಬ್ದಗಳಿಂದ. ಯಾರು ಬರ್ತಾರ ಬಂದವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣ ನಿರ್ಮಾಣ ಮಾಡಿತ್ತಷ್ಟು. ಶಬ್ದಗಳು ಮಾತುಗಳು ಕಲ್ಯಾಣ ಕಟ್ಟವಷ್ಟು. ಅದಕ್ಕ ಚಲೋ ಮಾತಿರ್ಲಿ, ಸವಿ ಮಾತು, ಸದಾಚಾರ, ಸದ್ವಿಚಾರ, ಸದ್ವಚನ, ಸವಿ ಮಾತು, ಸದ್ಭಾವ. ಎದೆಯೊಳಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳಿರ್ಬೇಕು ಮನುಷ್ಯಾಗ. ಚಲೋ ಭಾವನಾ ಇರಲಿಲ್ಲ ಅಂದ್ರೆ ಏನು ಜೀವನ ಹೇಳ್ರಿ? ಜೀವನಕ್ಕೆ ಬೆಲೆರೆ ಎಲ್ಲೈತಿ ಹೇಳಿ? ಹಿಂದಿನ ಋಷಿಗಳಿದ್ರಲ್ಲ ಏನು ಅದ್ಭುತ ಜೀವನ ಕಟ್ಟಿದ್ರು ಅವರು. ಅವ್ರಿಗೆ ಯಾವ ನಮ್ಮ ಜಾತಿಯವರು ನಮ್ಮ ಧರ್ಮದವರು ಅಂತ ಏನೂ ಗೊತ್ತಿರಲಿಲ್ಲ. ಎಲ್ಲೋ ಕುಂತಿದ್ರು, ತಪಸ್ಸು ಮಾಡಿದ್ರು, ತಪಸ್ಸು ಮಾಡಿ ಹಾಡ್ತಿದ್ರು. ಹೃದಯ ತುಂಬಿ ಬಂದ ಗೀತೆ ಏನ್ ಹೇಳ್ತಿತ್ತು ಅಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಏನು ಸುಂದರ ಪ್ರಾರ್ಥನೆ ಇದು. ನಮಗ್ ಋಷಿ ಎಲ್ಲಿ ಕುಂತಿದ್ದ ಗೊತ್ತಿಲ್ಲ, ಅವ ನಮ್ಮವ್ರಂತೂ ಗೊತ್ತಿಲ್ಲ. ಋಷಿ ಎಲ್ಲೋ ಕಾಡಿನ ಮಧ್ಯದೊಳಗೆ ಕುಳಿತು, ಹರಿಯುವ ನದಿಯ ದಂಡೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾನ, ಸರ್ವೇ ಜನಾಃ ಸುಖಿನೋ ಭವಂತು. ದೇವರೇ, ಈ ಭೂಮಿಯ ಮೇಲೆ ಏನು ಜನ ಅದಾರಲ್ಲ ಎಲ್ಲರೂ ಸುಖಿಗಳಾಗಬೇಕು. ಏನು ಪ್ರಾರ್ಥನಾ ಇದು? ನಾವೆಂದರ ಮಾಡಿವೆ? ನಾವು ಪ್ರಾರ್ಥನಾ ಮಾಡ್ತೀವಿ, ಬರೀ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳೆ ಆಗ್ಬೇಕು. ಅದು ಮಾಡಂತೈತಿ, ನಿಮಗ್ ತಲೆ ಕೆಟ್ಟೈತಿ, ನಮಗೂ ತಲೆ ಕೆಟ್ಟೈತೆ ಅಂತೈತಿ. ಅದಷ್ಟು ನಮ್ಮ ಪ್ರಾರ್ಥನೆ ನಮಗ ಸೀಮಿತ ಐತಿ. ಋಷಿಯ ಪ್ರಾರ್ಥನೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಬೇಕು, ಎಲ್ಲರೂ ಬೆಳೆದು ದೊಡ್ಡವರಾಗಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ. ಎಲ್ಲರೂ ಸುಖಿಗಳಾಗಬೇಕು, ಯಾರೂ ರೋಗಿಗಳಾಗಬಾರದು, ಎಲ್ಲರೂ ನಿರೋಗಿಗಳಾಗಬೇಕು. ಕೊನೆಯ ಮಾತು ಹೇಳ್ತಾನ ಋಷಿ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಭಗವಂತನೇ, ನನ್ನ ಪ್ರಾರ್ಥನೆ ನಿನಗೆ ಮುಟ್ಲಿ, ಜಗದ ಜೀವಿಗಳ ಯಾವ ಜೀವಿಯ ಕಣ್ಣೊಳಗೂ ನೀರು ಬರಬಾರದು. ಇದು ನನ್ನ ಪ್ರಾರ್ಥನೆ. ನಾವೆಂದರೆ ಹಿಂಗ್ ಮಾಡಿವೇನು? ನಾವೆಂದರೆ ದೇವ್ರ ಮುಂದೆ ದೀಪ ಹಿಂಗ್ ಹಚ್ಚಿವೇನು? ನಾವು ದೇವ್ರ ಮುಂದೆ ದೀಪ ಹಚ್ಚಿದ್ದು ಜಗದ ಜನರ ಕಣ್ಣೀರು ಹೋಗ್ಲಿ ಅಂತಲ್ಲ. ನಾವು ದೀಪ ಹಚ್ಚಿವಿ, ಬೇಡ್ಕೊಂಡಿದ್ ನಮ್ಮ ಮನಿ ಮಗ್ಗಲ್ದವ್ರ ದೀಪ ಆರಿ ಹೋಗ್ಲಿ ಅಂತ ಬೇಡ್ಕೊಂಡ್ವಿ ನಾವು. ಆದ್ರೆ ಅವ ಬೇಡ್ಕೊಂಡಿದ್ದು ಜಗದ ಜೀವಿಗಳ ಕಣ್ಣಾಗ ನೀರು ಬರಬಾರ್ದು. ಏನು ಅದ್ಭುತ ಭಾವ ಇದು ಹೇಳಿ. ನಾವು ಎದಕ್ಕೆ ಸಣ್ಣವರಾಗಿವಿ ಅಂದ್ರೆ ನಮ್ಮ ಶಕ್ತಿ ನಮಗ್ ಗೊತ್ತಿಲ್ಲ. ಮನುಷ್ಯನಿಗೆ ಜಗತ್ತು ಕಂಡೈತಿ, ಶಕ್ತಿ ಕಂಡಿಲ್ಲ. ಈಗ ನೀವು ಮನ್ಯಾಗ ಫ್ಯಾನ್ ಹಚ್ತೀರಿ, ಟ್ಯೂಬ್ಲೈಟ್ ಹಚ್ತೀರಿ, ಫ್ರಿಡ್ಜ್ ತೆಗಿತೀರಿ, ಎಲ್ಲವೂ ಎದ್ರ ಮೇಲೆ ಓಡ್ಯಾವವು? ಕರೆಂಟಿನ ಮೇಲೆ ಓಡ್ಯಾವ. ಕಂಡೈತೇನು? ಕಂಡಿಲ್ಲ. ಆದ್ರ ಅದು ಇರದೆ ನಡೆಯುವುದಿಲ್ಲ. ಅಂದ್ರ ಕಂಡಿಲ್ಲಂತ ಇಲ್ಲಂತ ಹೇಳಕ್ ಆಗೋದಿಲ್ಲ, ಅದು ಇರದೇ ಇದ್ರ ನಡೆಯುವುದಿಲ್ಲ. ಹಂಗ ಮನುಷ್ಯನೇ ನಿನ್ನೊಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಿನಗೆ ಸ್ವಲ್ಪ ಗೊತ್ತಿರ್ಬೇಕಷ್ಟೆ. ದೇವ್ರು ನಿನಗೊಂದು ಏನು ಟಾಸ್ಕ್ ಕೊಟ್ಟಾನಿಲ್ಲಿ ಅಂದ್ರ, ನಿನ್ನೊಳಗ ಹಿ ಹ್ಯಾಸ್ ಕೆಪ್ಟ್ ಅನ್ಲಿಮಿಟೆಡ್ ಎನರ್ಜಿ ವಿತ್ ಎ ಲಿಮಿಟೆಡ್ ಟೈಮ್. ನಿನ್ನೊಳಗ ಅಪಾರ ಶಕ್ತಿ ಬಹಳ ಇಟ್ಟಾನ, ಸಮಯ ಸ್ವಲ್ಪ ಕೊಟ್ಟಾನ. ಇದೊಂದು ಪರೀಕ್ಷೆ ಐತಿ. ಸ್ವಲ್ಪ ಸಮಯ ಶಕ್ತಿ ಬಹಳ ಇಟ್ಟಿನಿ, ಸಮಯ ಕಡಿಮೆ ಕೊಟ್ಟಿನಿ, ಹೆಂಗ ಪಾಸ್ ಆಗಿ ಬರ್ತಿ ಬಾ ಅಂತ. ಇದು ಜೀವನ ಅಂದ್ರೆ ಒಂದು ಎಕ್ಸಾಮ್. ಇದು ಅಷ್ಟೇ. ಬಹಳ ಶಕ್ತಿ ಇಟ್ಟು ಸ್ವಲ್ಪ ಸಮಯ ಕೊಟ್ಟು ಒಂದು ಪರೀಕ್ಷೆಗೆ ಕಳಿಸಾನ ದೇವರು. ನಮಗ್ ಹೆಂಗ ಬಳಸ್ಕೊಂತಾರ ಇವರು ಅಂತ. ಬಳಸ್ಕೊಂಡ್ರಲ್ಲಿ ಹಿಂದೆ ಹೆಂಗ ಬಳಸ್ಕೊಂಡ್ರಿ ಹೇಳಿ?
ರಾವಣನಿಗೆ ಎಂತ ಶಕ್ತಿ ಇತ್ತು, ಈ ಭೂಲೋಕದಿಂದ ಮ್ಯಾಲ ಮೆಟ್ಟಲ ಕಟ್ಟುತ್ತಿದ್ದಂತ ಆಕಾಶಕ್ಕೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಏನಾಯ್ತು, ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು, ದೇವ್ರ ತಲೆ ಮೇಲೆ ಕೈ ಇಟ್ಟರೆ ದೇವರ ಸುಡುತ್ತಿರ್ಬೇಕು, ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆದ್ರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಹಾಳ. ರಾಮ ರಾವಣ ನಾವೇನ್ ಹೇಳ್ತೀವಲ್ಲ, ಈಗ ನೀವು ಹೆಸರು ತಗೊಳ್ರಿ, ಶಕ್ತಿ ದುರುಪಯೋಗ ಆಗಬಾರ್ದ ಮನುಷ್ಯಾಗಷ್ಟೇ. ರಾವಣನಿಗೂ ಶಕ್ತಿ ಕೊಟ್ಟಿದ್ದ, ರಾಮನಿಗೂ ಶಕ್ತಿ ಕೊಟ್ಟಿದ್ದ, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಕೊಟ್ಟಿದ್ದ, ವೀರಪ್ಪನಿಗೂ ಶಕ್ತಿ ಕೊಟ್ಟಿದ್ದ. ಶಕ್ತಿ ಒಬ್ಬವ ರಾಮ ಶಕ್ತಿಯನ್ನ ಬಳಸಿಕೊಂಡು ದೇವರಾದ, ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ರಾಕ್ಷಸ ಆದ. ವಿಶ್ವೇಶ್ವರಯ್ಯ ಶಕ್ತಿಯನ್ನ ಬಳಸ್ಕೊಂಡು ನರರ ಚಿಂತಕ ಆದ, ವೀರಪ್ಪನದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ಅದಕ್ಕೆ ನಾವೇನು ತಿಳ್ಕೊಂತೀವಲ್ಲ, ಇವ್ರ ರಾಶಿ ಮ್ಯಾಲ ಇವ್ರ ಭವಿಷ್ಯ ನಿರ್ಮಾಣ ಆಗ್ತೈತೆ ಅಂತ ಹೇಳುದಿಲ್ಲ. ಮತ್ತ ರಾಮಂದು ರಾವಣಂದು ಇಬ್ಬರದು ಒಂದ ರಾಶಿ, ಕೆಟ್ಟತೆ ಯಾಕೆ ಹಂಗಿದ್ರ? ವಿಶ್ವೇಶ್ವರಯ್ಯಂದು ವೀರಪ್ಪಂದು ಇಬ್ಬಂದು ಒಂದ ರಾಶಿ, ಕೆಟ್ಟತೆ ಹಂಗ? ನಿನ್ನ ಬದುಕ ಹೊರಗ ರಾಶಿಯೊಳಗಿಲ್ಲ, ನಿನ್ನ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವುದರಾಗ ನಿನ್ನ ರಾಶಿ ನಿರ್ಮಾಣ ಆಗ್ತೈತಿ ಮನುಷ್ಯ. ನಮ್ಮ ಲಕ್ ಪಂಚಾಂಗದಾಗ ಹುಡುಕ್ತಿವಿಲ್ಲ ನಾವು, ಪಂಚಾಂಗ ತೆಗೆದು ನೋಡ್ರಿ ಅಂತೀವಿ. ಪಂಚಾಂಗ ಅಂದ್ರೆ ಏನು? ಅಲ್ಲಿ 5 ವಾರ ತಿಥಿ ನಕ್ಷತ್ರ ಕರ್ಣ ಯೋಗ ಕರ್ಣ ಅಲ್ಲಿ ಏನಿರ್ತಾವ 5, ಹೌದಲ್ಲ? ಅದ್ರ ಹೆಸರ ಪಂಚ ಅಂಗ. ಪಂಚಾಂಗ ತೆಗೆದು ನೋಡ್ತೀವಿ, ನಮ್ದು ಏನೈತ್ ನೋಡ್ರಿ ಅಂತ. ಮನುಷ್ಯನೇ ಹೊರಗಿನ ಪಂಚಾಂಗ ಏನ್ ನೋಡ್ತಿ, ಸ್ವಲ್ಪ ವಿಚಾರ ಮಾಡು. ನಿನ್ನ ಇಂದ್ರಿಯಗಳು 5 ಪಂಚಾಂಗ, ಜ್ಞಾನೇಂದ್ರಿಯಗಳು 5 ಪಂಚಾಂಗ, ನಿನ್ನ ಕರ್ಮೇಂದ್ರಿಯಗಳು 5 ಪಂಚಾಂಗ, ನೀನು ಅನುಭವಿಸುವ ಶಬ್ದ ವಿಷಯಗಳು ಇವೇನದಾವ್ ವಿಷಯಗಳು 5 ಪಂಚಾಂಗ, ನಿನ್ನೊಳಗ ಇರುವ ಪ್ರಾಣಗಳು 5 ಅದಾವ್ ಅವು ಪಂಚಾಂಗ, ನಿನ್ನ ಅಂತರೇಂದ್ರಿಯಗಳು 5 ಅದಾವ್ ಅವು ಪಂಚಾಂಗ. ಹೊರಗಿನ ಪಂಚಾಂಗ ಏನ್ ನೋಡ್ತಿ, ನಿನ್ನ ದೇಹವೇ ಪಂಚಾಂಗ ಐತಿ. ಮೊದಲು ಇದನ್ನ ತೆಗೆದು ನೋಡು. ಇದನ್ನ ತಿಳ್ಕೊಂಡ್ರ ರಾಜಯೋಗ, ತಿಳಿದೇ ಇದ್ರೆ ಯಮಗಂಡ ಕಾಲ ನೋಡು. ತಿಳಿದ ನೋಡಿ, ಇದ ಪಂಚಾಂಗ ಐತಿ, ಹೊರಗೆ ಎಲ್ಲೈತಿ. ನಿನ್ನ ದೇಹವೇ ಪಂಚಾಂಗ ಐತಿ. ಶಕ್ತಿ ಸದುಪಯೋಗ ಆಗಬೇಕು, ಮನುಷ್ಯಾಗ ದುರುಪಯೋಗ ಆಗಬಾರ್ದು. ಏನು ದೇವ್ರ ಶಕ್ತಿ ಕೊಟ್ಟಾನ ಅದನ್ನ ಬಳಸಬೇಕಾಗ್ತದೆ. ಏನು ಕಾಲಾಗ ಶಕ್ತಿ ಕೊಟ್ಟಾನ, ಕೈಯಾಗ ಶಕ್ತಿ ಕೊಟ್ಟಾನ, ಕಣ್ಣಾಗ ಶಕ್ತಿ ಕೊಟ್ಟಾನ, ಇದನ್ನ ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ. ಏನು ಕಾಲಾಗ ನಮಗೂ ಶಕ್ತಿ ಕೊಟ್ಟಾನ, ನಾವು ಹೆಜ್ಜೆ ಹಾಕಿವಿ. ಬಸವಣ್ಣ ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್ರಂತವ್ರು, ಗಾಂಧಿ ಅಂತವ್ರು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದ್ರ ಕರುಣೆ ಮಲೆ ಮಾಡಿತ್ತು. ಅದಕ್ಕೆ ಮನುಷ್ಯನೇ ಗೊತ್ತಿರ್ಲಿ, ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತವರ ಜೊತೆ ಹಾಕುವ 4 ಹೆಜ್ಜೆಗಳು ಜೀವನದಲ್ಲಿ ಮ್ಯಾಲ್ ತರ್ತಾವ. ಮನುಷ್ಯ ಅರಿತವ್ರ ಜೊತೆ 4 ಹೆಜ್ಜೆ ಹಾಕು. ಕಣ್ಣು ಕೊಟ್ಟಿಲ್ಲೇನು ದೇವ್ರು, ಎಷ್ಟು ಅದ್ಭುತ ಕಣ್ಣು ಕೊಟ್ಟಾನ. ಕೈ ಕೊಟ್ಟಿಲ್ಲೇನು ದೇವ್ರು, ಕೈ ಕೊಟ್ಟ. ನಾವು ಬಹಳ ಶಕ್ತಿವಂತರು ಅಂತ ಈ ಕೈ ಬಳಸಿ, ಇಲ್ಲ ನಾನ್ ಭಾರಿ ಬಲವಾನ್ ಅದಿನ ಅಂತ ತಿಳ್ಕೊಂಡು 10 ಮಂದಿಗೆ ಹೊಡಿಬಹುದಿಲ್ಲ. ನಾನು ಭಾರಿ ಬಲಶಾಲಿ ಅದಿನಂತ 10 ಮಂದಿಗೆ ನೀ ಇಲ್ಲಿ ಹೊಡಿಬಹುದು. 10 ಮಂದಿಗೆ ಹೊಡೆದ್ರ ನೀನು ನಿಜವಾದ ಶಕ್ತಿ ಅಂತಲ್ಲ. ಕೆಳಗ್ ಹೋಗಿ ಹೊಡೆದ್ರ 10 ಮಂದಿಗೆ ಹೊಡಿಬಹುದು ಈ ಕೈಯಿಂದ. ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಟುಕೊಳ್ಳುವ ಶಕ್ತಿ ಇದರ ಕೊಟ್ಟಾನ ದೇವರು. ಗೊತ್ತಿರ್ಬೇಕು, ಶಕ್ತಿಯ ಬಳಕೆ ಗೊತ್ತಿರ್ಬೇಕು. ದೇವ್ರು ನಮ್ಮೊಳಗೊಂದು ಶಕ್ತಿ ಇಟ್ಟು ಕಳಿಸ್ಯಾನ. ಗೊತ್ತಿಲ್ಲ ನಮಗಿದು ಯಾವಾಗ ಗೊತ್ತಾಕೈತಿ ಅಂದ್ರೆ ಹೋಗಾಕ ಗೊತ್ತಾಕೈತಿ. ಕಾಲ್ ಹೋದ ಮೇಲೆ ಅಡ್ಡಾಡ್ಬೇಕಾಗಿತ್ತಪ್ಪ ಸ್ವಲ್ಪ ಎಲ್ಲಾ ಕಡೆ. ಈಗೇನ್ ಅಡ್ಡಾಡ್ತಿ? ಅಡ್ಡುಣಿಗೆ ಆಗ್ಯಾವ ಕಾಲ್, ಈಗೇನ್ ಅಡ್ಡಾಡವನಿ? ನೋಡ್ಬೇಕಾಗಿತ್ತಪ್ಪ ಎಲ್ಲಾ ಜಗತ್, ಏನ್ ಅಡ್ಡಾಡವ ಈಗ? ಅವ್ ಚಸ್ಮಾ ಹಾಕೊಂಡ್ರು ಕಣ್ಣು ಕಾಣವಲ್ಲ. ಉಣ್ಬೇಕಾಗಿತ್ತಪ್ಪ, ಉಂಡ್ರ ಕರಗದ್ರ ಉಣಬೇಕ? ನೀನ್ ಕರಗದ ಇಲ್ಲಿ ಉಂಡಿದ್ದು ಅಂದ್ರ ಕೆಟ್ಟ ಮೇಲೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅನ್ನೋದಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ. ಏನ ಶಕ್ತಿಯ ಬಳಕೆ ಆಗಬೇಕಾಗಿತ್ತು, ಯಾವಾಗ ಇಂದ್ರಿಯಗಳೊಳಗೆ ಶಕ್ತಿ ಇತ್ತು ಅವಾಗ ತಿಳ್ಕೊ. ನೀನು ಎಲ್ಲಾ ಮುಗಿದ ಮೇಲೆ ಏನ್ ಮಾಡಾವ ಇದನ್ನ ನೀನು? ಒಬ್ಬನಿಗೆ ಕಿವಿ ಕೇಳ್ತಿದ್ದಿಲ್ಲಂತ. ಕಿವಿ ಅವ ಡಾಕ್ಟರ್ ಹತ್ರ ಹೋದ, ಅವ್ರ ಮನೆಯವ್ರ ಸಲುವಾಗಿ. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೆ ಹೇಳ್ದವ, ಸಾಹೇಬ್ರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಯಾಕೋ ಕಿವಿ ಮಂದಾಗ್ಯಾವ. ಅವ ಅಂದ, ಆಯ್ತು ಕರ್ಕೊಂಬಾ ಅಂತಂದ.
ಹಾಗೂ ತಂಡದ ಸಮಾಜಮುಖಿ ಕೆಲಸಗಳು ಒಂದಕ್ಕಿಂತ ಒಂದು ವಿಭಿನ್ನ. ಬಡವನ ಮನೆಯಲ್ಲಿ ಸಂಕ್ರಾಂತಿ, ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ, ಕೊಳೆತ ಕಾಲುಗಳ ರಕ್ಷಿಸಿ ಆರೈಕೆ, ದಾಸೋಹ ದಿನ, ಸಿದ್ಧಗಂಗಾ ಮಠಕ್ಕೆ ದಿನಸಿ, ಸ್ಲಂಗಳಲ್ಲಿ ಪೌಷ್ಟಿಕ ಹಣ್ಣು ಹಾಗೂ ಆಹಾರ ತಲುಪಿಸಿದ ಹೆಗ್ಗಳಿಗೆ, ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡಿದ ಹೆಮ್ಮೆ, ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುವವರಿಗೆ ಕಂಬಳಿ ಸೇವೆ, ಅನಾಥ ಶವಗಳಿಗೆ ಮುಕ್ತಿ ನೀಡಿದ ಮಾನವೀಯತೆ. ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಮನೆಗೆ ತಲುಪಿಸಿದ ಕೀರ್ತಿ ಜನಸ್ನೇಹಿಗಿದೆ. ಒಂದು ಅದ್ಭುತವಾದಂತ ಕೆಲಸಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಸಿಕ್ಕಿದ್ದಕ್ಕೆ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಶೇರ್ ಮಾಡಿದವ್ರಿಗೆ ಕೋಟಿ ಅಭಿನಂದನೆಗಳನ್ನ ನಾನು ಯಾವಾಗಲೂ ಸಲ್ಸಕ್ಕೆ ಇಷ್ಟಪಡ್ತೀನಿ. ತನ್ನ ಕೆಲಸಗಳ ಮುಗಿಸಿ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸೋ ಜನಸ್ನೇಹಿ ಗೆಳೆಯರ ತಂಡ ದೊಡ್ಡದಿದೆ. ನಿರಾಶ್ರಿತರ ಸಲಹುವ ಸೇವೆಗೆ ಮೆಚ್ಚಿ ಹಲವಾರು ಮನಸ್ಸುಗಳು ಜೊತೆಯಾಗಿವೆ. ಅಗತ್ಯ ವಸ್ತುಗಳ ತಲುಪಿಸುತ್ತಿವೆ. ತನ್ನ ಸಮಾಜಮುಖಿ ಕನಸಿನ ಬಂಡಿ ಎಳೆದು ಸಾಗುತ್ತಿರುವ ಇವರೆಲ್ಲರ ಭರವಸೆ ಹೀಗಿದೆ: ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೇ: ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟಿಂದ ಇಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳು ಬಂದಿರೋದು ಭಾಳ ಖುಷಿಯಾಯಿತು. ಸೊ ವಿಶೇಷವಾಗಿ ಇಲ್ಲೊಂದು ನೂತನವಾಗಿ ನಿರ್ಮಾಣ ಆಗ್ತಿರುವಂಥ ಬಿಲ್ಡಿಂಗ್ ಇದು. ಸೊ ಕಂಪ್ಲೀಟ್ಲಿ ನಿರಾಶ್ರಿತರು, ಬೀದಿಯಲ್ಲಿ ಮಲಗೋ ಅನಾಥರು, ಯಾರು ಊಟ ತಿಂಡಿ ಇಲ್ಲದೆ ನರಳ್ತಾ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಅಂತಲೇ ಆಶ್ರಯ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವುದೇ ಸರ್ಕಾರದ ಅನುದಾನಗಳನ್ನ ತೊಗೊಂಡು ಮಾಡ್ತಿರೋ ಸಂಸ್ಥೆ ಅಲ್ಲ, ಜೊತೆಗೆ ಸರ್ಕಾರ ಜಾಗವನ್ನು ಕೊಟ್ಟು ಆ ಜಾಗದಲ್ಲಿ ನಾವು ಮಾಡ್ತಿರೋದಂತಲ್ಲ. ಸೊ ಸಾಕಷ್ಟು ವರ್ಷಗಳಿಂದ ಕಷ್ಟ ಬಿದ್ದು ಜನರ ಹತ್ರ ₹1 ಭಿಕ್ಷೆ ಬೇಡಿ ಈ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಇವತ್ತು ಅನಾಥರು, ನಿರ್ಗತಿಕರಿಗೆ ಅಂತ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳಿಗೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ, ಹೊಟ್ಟೆ ತುಂಬಿದವ್ರಿಗೆ ಊಟ ಯಾರು ಬೇಕಾದ್ರೂ ಕೊಡ್ಬೋದು, ಅಷ್ಟಿರೋರಿಗೆ ಊಟ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿ ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬಂದಿದ್ದೀರ ಕೆಲಸನ ಈಸಿಯಾಗಿ ಮಾಡ್ಬೋದು ಅಂತ ನಾನು ತುಂಬ ಇಷ್ಟಪಡೋದು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಆಶೀರ್ವಾದ ಇವತ್ತು ಇಷ್ಟು ಜನರಿಗೆ ಆಶ್ರಯ ಕೊಡೋದಕ್ಕೆ ನನಗೆ ಶಕ್ತಿ ಬಂದಿದೆ. ಇವತ್ತು ನಮ್ಮ ಆಶ್ರಮದಲ್ಲಿ 165 ಜನ ಬೀದಿಯಲ್ಲಿ ಮಲಗುವಂಥ ಅನಾಥರಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ. ಈಗ ನಮಗೆ ಸಾಕಷ್ಟು ಕಾಲ್ಸ್ ಬರುತ್ತೆ, ನಮ್ಮ ತಂದೆ ನೋಡ್ಕೊಳ್ಳಿ, ನಮ್ಮ ತಾಯಿ ನೋಡ್ಕೊಳ್ಳಿ, 10,000 ಕೊಡ್ತೀನಿ, 20,000 ಕೊಡ್ತೀನಿ ಅಂತ. ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ. ಈಗ ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಾರೆ, ಸಾಲ ಮಾಡಿದ್ದಾರೆ, ಬಡ್ಡಿ ಕಟ್ಟಿದ್ದಾರೆ, ನಾನಾ ರೀತಿಯಲ್ಲಿ ನಿಮಗೆ ಕಷ್ಟಪಟ್ಟು ಈ ಒಂದು ಎಜುಕೇಷನ್ನ ಕೊಡಿಸಿ ಈ ಮಟ್ಟಕ್ಕೆ ನಿಮ್ಮನ್ನು ತಂದಿಟ್ಟಿದ್ದಾರೆ. ಕೊನೆಯದಾಗಿ ಅವ್ರನ್ನ ಆಶ್ರಮಕ್ಕೆ ಸೇರಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವಾ? ಸೊ ಅಂಥವ್ರಿಗೆ ನಾವು ಪ್ರಚೋದನೆ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ರಸ್ತೆಗೆ ತಂದು ಬಿಡುವಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾರು ಅನಾಥರಾಗಿರ್ತಾರೆ, ಯಾರು ನಿರ್ಗತಿಕರಾಗಿರ್ತಾರೆ, ಯಾರು ಒಂದು ತುತ್ತು ಅನ್ನ ಇಲ್ಲದೆ ಒದ್ದಾಡ್ತಿರ್ತಾರೆ ಅಂಥವ್ರಿಗೆ ಆಶ್ರಯ ಕೊಡಬೇಕು ಅಂತೇಳಿ ನೀವು ಕೇಳಿದ್ರೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ ನನಗೆ ನಿಜವಾಗ್ಲೂ ಸ್ಫೂರ್ತಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅದರ ನಂತರ ನೀವು ಕೇಳೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು, ಆಟೋ ರಾಜ ಅಂತ ಹೇಳ್ಬಿಟ್ಟು. ಸೊ ಆಟೋ ರಾಜ ಅವರು ನನ್ನ ಬೆನ್ನೆಲುಬು. ಅವರಿಂದ ಇವತ್ತು ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಕೊಟ್ಟಂತ ದಾರಿ ಅಂತ ನಾನು ಹೇಳಕ್ ಮಾಡಿದಾಗ ನೀವು ಇವಾಗ ಟ್ಯಾಕ್ಸಿ ಡ್ರೈವರು ನೀವು ನೋಡ್ತಾ ಇದ್ರಿ ಜನನ ಹೆಂಗಿದ್ದಾರೆ ಅಂತ, ಅದು ಒಂದು ಹೆಜ್ಜೆ ಇಡ್ಬೇಕಲ್ಲ, ಮೊದಲನೇ ಹೆಜ್ಜೆ ಇಡ್ಬೇಕಲ್ಲ, ಏನಾದ್ರೂ ಅದಕ್ಕೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಕಾರಣನೇ ಅವಮಾನ ಸರ್. ಪ್ರತಿಯೊಬ್ಬ ಮನುಷ್ಯನಿಗೆ ಅವಮಾನ ಆದಾಗ್ಲೇನೆ ಅವನೇನಾದ್ರೂ ಒಂದು ಆಗೋದಕ್ಕೆ ಸಾಧ್ಯ. ನಿಮ್ಮನ್ನ ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ್ರೆ ನಿಮ್ಗೊಂದು ದೇವಸ್ಥಾನ ಕಟ್ಟಬೇಕಾಗತ್ತೆ. ಸೊ ಯಾರು ನಿಮ್ಮನ್ನು ಒಳ್ಳೆಯವರು ಅನ್ನಬಾರ್ದು, ಕೆಟ್ಟವ್ರು ಅಂತ ಹೇಳಿದಾಗಲೇ ನಿಮ್ಗೊಂದು ಹುಮ್ಮಸ್ ಬರುತ್ತೆ, ನಾನು ಇವ್ರ ಮುಂದೆ ಏನಾದರೂ ಮಾಡಿ ತೋರಿಸ್ಬೇಕಂತ ಅನಿಸುತ್ತೆ. ಸೊ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಎಲ್ಲರೂ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ. ನಾನು ಹೋಗಿ ದೊಡ್ಡವ್ರ ಹತ್ರ ಎಲ್ಲ ಒಂದು 10-20 ಜನ ಕೂತಿರೋ ಜಾಗದಲ್ಲಿ ಹೋಗಿ ಕೇಳಿದೆ, ಸರ್ ಈ ಥರದ್ದೊಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಯಾರೋ ನಿರ್ಗತಿಕರನ್ನ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಅವಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನಂದರೆ ಅವಮಾನ. ಯಾವ ರೀತಿ ಗೊತ್ತಾ? ಫಸ್ಟ್ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕು, ಆಮೇಲೆ ಊರವ್ರಿಗೆ ಅನ್ನ ಹಾಕೋದು ಯೋಚನೆ ಮಾಡುವಂತೆ ಅಂತ. ಸೊ ನನಗೆ ಅವತ್ತು ಅನ್ನಿಸ್ತು, ಭಗವಂತ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದರೆ ದೇವ್ರು ನಾನು ಹುಡ್ಕೊಂಬಂದು ಹೆಲ್ಪ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹುಡ್ಕೊಂಡು ಬರುತ್ತೆ ಸರ್. ಇವತ್ತು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಭಗವಂತ ಕಳಿಸಿದ್ದಾನೆ ಅಲ್ವಾ? ನಾನು ಬನ್ನಿ ಸರ್ ಅಂತ ಹೇಳಲಿಲ್ಲ, ಬಟ್ ದೇವ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದರು. ಸೊ ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈ ವಿಷಯನ ಇನ್ನೊಂದು 4 ಜನಕ್ಕೆ ನೀವು ಹೇಳ್ತೀರಾ, ಆ 4 ಜನ ಇಲ್ಲಿಗೆ ಬರ್ತಾರೆ, ಅವ್ರ ಕೈಲಾಗಿ ಸಹಾಯ. ಯಾರಾದರೂ ಒಬ್ರು ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ದೇವ್ರು ಚೆನ್ನಾಗಿಡ್ಲಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ನಿಮ್ಮ ಒಂದು 10 ಜನ ಫ್ರೆಂಡ್ಸ್ ಇರ್ತಾರೆ, ಒಂದು 10 ಜನ ಏನ್ ಗುರು ಇವತ್ತು ಯಾವುದೋ ಹೋಟ್ಲಿಗೆ ಕರ್ಕೊಂಬಂದ್ರೆ ಟೇಸ್ಟೇ ಚೆನ್ನಾಗಿ ಮಾಡಿಲ್ಲ, ಅವ್ನು ಯಾರೋ ಸಪ್ಲೈ ಸರಿಯಾಗಿ ಮಾಡಿಲ್ಲ ಅಂದಾಗ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ. ನೀವು ಎಷ್ಟು ಖರ್ಚು ಮಾಡಿರ್ತೀರಾ ಅಲ್ಲಿ? ಅದೇ ನಮ್ಮ ದುಡ್ಡು ವೇಸ್ಟ್ ಆದಂಗೆ 10,000 20,000 ವೇಸ್ಟ್ ಮಾಡಿರ್ತೀರಾ. ಬಟ್ ಆ ಮಾತಿಂದ ನಿಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ 20,000 ಖರ್ಚು ಮಾಡಿ ಈ ಮಾತು ಕೇಳಬೇಕು ಅಂತ. ಅದೇ 10,000 ರೂಪಾಯಿ ನೀವು 100 ಜನಕ್ಕೆ ಸಹಾಯ ಮಾಡಿ, ಆ 100 ಜನದಲ್ಲಿ 50 ಜನರ ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರಿಗೆ ಅಭಿಷೇಕ ಮಾಡಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ದೇವರೇ ಒಳ್ಳೇದು ಮಾಡಪ್ಪ ಅಂತ
ಸುತ್ತೋದ್ರ ಬದಲು ಈ ರೀತಿ ಸಹಾಯ ಮಾಡಿದ್ರೆ ದೇವ್ರುಗಳು ನಿಮಗೆ ಬಂದು ನೀವು ನಿಂತಿರೋ ಜಾಗದಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಸೊ ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬದುಕಿರುವಾಗ ಅನ್ನ ಹಾಕೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡೋಂಥ ಜನ ಸತ್ತ ಮೇಲೆ ಅವ್ರ ಎದೆ ಮೇಲೆ ಅವ್ರು ತಿಂತಾ ಇದ್ದಿದ್ದು, ಅವರು ಇಷ್ಟಪಡ್ತಾ ಇದ್ದಿದ್ದು ಎಲ್ಲವನ್ನು ತಗೊಂಡೋಗಿ ಎದೆ ಮೇಲೆ ಇಡ್ತೀವಲ್ಲ, ಅವ್ರು ತಿನ್ನಲ್ಲ ಅಲ್ವಾ? ಬದುಕಿದ್ದಾಗ ನಾವು ಯಾವತ್ತಾದ್ರೂ ಒಂದಿನ ಅಷ್ಟು ಐಟಮ್ಗಳನ್ನ ಇಟ್ಟು ಊಟ ಮಾಡಿಸಿದೀವ ತಂದೆ ತಾಯಿಗೆ? ಮಾಡಿಸಿಲ್ಲ ಅಲ್ವಾ? ಸೊ ಅದನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬರಲ್ಲ. ಸೊ ಕಾಮನ್ ಮ್ಯಾನು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಭೂಮಿ ಮೇಲೆ. ಅದೇ ಈಗ ಅವ್ರು ಹೇಳ್ತಿದ್ದಾರೆ ಇಷ್ಟು ಜನ ಯಾಕೆ ರೋಡಿಗೆ ಬಂದಿದ್ದಾರೆ ಅಂತ. ಸೊ ಮಕ್ಕಳು ಅಂದ್ರೆ ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಬರೀ ಎಜುಕೇಶನ್, ದುಡ್ಡು, ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ಸಂಸ್ಕಾರ ಬೇಕು. ಸಂಸ್ಕಾರಕ್ಕೆ ಏನ್ ಹೇಳ್ತಾರೆ ಹಿಂದಿಯಲ್ಲಿ? संस्कार चाहिए. सो सब लोग को संस्कार, सब लोग को बच्चे को संस्कार दे तो आश्रम बनाने का नहीं है. सो जरूरी नहीं, इसलिए मैं बोल रहा हूँ पूरा आदमी अच्छा देखना पड़ेगा घर में. थैंक यू मैम. ಇಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಿಹಾರಿಂದ ಬಂದಿದ್ದಾನೆ, ಅವನಿಗೆ ಕನ್ನಡ ಮಾತಾಡಕ್ಕಾಗಲ್ಲ. ಅವನು ನಿಮ್ಗೆ ಕೇಳ್ದ ಹಾಂ, ನೀವು ಈ ಸಮಾಜಕ್ಕೆ ಏನಾದ್ರೂ ಒಂದು ವಿಷಯ ಅಂದ್ರೆ ಒಂದು ಮೆಸೇಜ್ ಕೊಡ್ಬೇಕು ಅಂತಂದ್ರೆ ಅದನ್ನ ಏನಂತ ಕೊಡ್ತೀರಾ ಅಂತ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರಣ, ಯಾವುದೇ ಕಾರಣಕ್ಕೂ ಕೊನೆಯ ಕ್ಷಣಗಳಲ್ಲಿ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಆಚೆ ಹಾಕ್ಬಾರ್ದಣ. ಅವಾಗ ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಈ ಥರದ ಅನಾಥಾಶ್ರಮಗಳು ಇವಾಗ ನೀವು ನಂಬಿ ಬಿಟ್ರೆ ಬಿಡಿ, ಬೆಂಗಳೂರಲ್ಲೇ 3-4 ಸಾವಿರ ಆಶ್ರಮಗಳಿದೆಯಂತೆ. ಸೊ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಸಂಸ್ಕಾರವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಥರ ಆಶ್ರಮಗಳು ಇರಲ್ಲ. ಸೊ ಆಶ್ರಮಗಳು ಈ ಕರ್ನಾಟಕದಲ್ಲಿ ಎಲ್ಲೂ ಇರಬಾರ್ದು. ಆ ಥರದೊಂದು ರಾಜ್ಯ ನಮ್ಮ ರಾಜ್ಯ ಆಗಬೇಕು ಅನ್ನೋದು ನನ್ನ ಆಸೆ. वो बोल रहे हैं कि अभी उनका मैसेज है कि अभी जो कर्नाटका में है सारे ये आश्रम सभी क्यों हैं, क्योंकि लोग अपने माँ बाप को छोड़ देते हैं रास्ते पे, कहीं पे छोड़ देते हैं. तो ये कह रहे हैं कि वो नहीं करना चाहिए. बच्चे अपने माँ बाप का ध्यान रखना चाहिए. जो भी है, जो भी रिलेटिव्स हैं सभी है, एक दूसरे को हेल्प करके रहना चाहिए. अगर उनका ये कहना कि कर्नाटका से ये आश्रम को ही निकालना चाहिए, आश्रम ही का ज़रूरत ही नहीं पड़ना चाहिए, क्योंकि सारे अपने अपने घर में खुश रहे. ಸೊ ಯಾಕೆಂದ್ರೆ ಆಶ್ರಮಗಳು ಮಾಡೋದು ಉದ್ದೇಶ ಹಣ ಮಾಡಬೇಕು, ಹೆಸರು ಮಾಡಬೇಕಲ್ಲ. ಮನುಷ್ಯನ ಕಷ್ಟ ಇದೆ, ಅದಕ್ಕೆ ಆಶ್ರಮ ಮಾಡ್ತಾ ಇದೀವಿ ಅಷ್ಟೇ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಯೂತ್ಸ್ಗೆ? ಈಗ ತುಂಬಾ ಜನ ಬ್ಯಾಡ್ ಹ್ಯಾಬಿಟ್ಗೆ ಅಡಿಟ್ ಆಗಿರ್ತಾರೆ, ಮೋಜು ಮಸ್ತಿ ಮಾಡ್ತಾರೆ, ಅಥವಾ ಎಲ್ಲ ಮಾಡಬಾರ್ದಂತ ಅಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಒಂದಷ್ಟು ಒಳ್ಳೆಯವ್ರಾಗಬೇಕಂತ ನಾನು ಹೇಳ್ತೀನಿ. ಜೊತೆಗೆ ಅಂಥವ್ರು ದುಡ್ಡನ್ನ ವೇಸ್ಟ್ ಮಾಡ್ತಿರೋಂಥವ್ರು, ದುರ್ಚಟಗಳಿಗೆ ದಾಸರಾಗಿರೋಂಥವ್ರು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ದುಡ್ಡನ್ನ ವೇಸ್ಟ್ ಮಾಡ್ತಿರೋರು ಅವರೆಲ್ಲ ಬರೀ ಅದ್ರ ಕಡೆನೇ ಅಲ್ಲ, ಸ್ವಲ್ಪ ಈ ಕಡೆ ಹೆಲ್ಪ್ ಮಾಡಿದ್ರು ನಿಮಗೂ ಒಂದು ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ ಸಾರೇ ಜಹಾಂ ಸೆ. ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆ? ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳಿ. ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟೆ ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಹೌದಾ? ಯಾಕೆ ಸುಳ್ಳು ಹೇಳಿದೆ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ ಮನೆಯಲ್ಲಿ. ಸರ್ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ದೀರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ. ಹೆಲ್ಮೆಟ್ ತೆಗಿ. ಇರ್ಲಿ ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಗೊಂಬೆ ಆಡ್ಸು ತಿದ್ದಿ ತೀಡಿ ಪದ ಹಿಂಗ ಬರದ ನಿಮ್ ಮುಂದಾಡಿ ಬರಿ, ತಪ್ಪು
ತಡಿ ಇದ್ದರ ಮಾಪಿ ಮಾಡಿ ಕ್ಷಮ ಮಾಡರಿ ನಿಮ್ಮ ಪುಣ್ಯದಿಂದ ಒಂದ ತುತ್ತ ಅನ್ನ ಉಂತೆವರಿ ಕೈ ಮುಗಿದೇವ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗರಿ ಸದಾ